ದಿನೇಶ್ ಅವರೀಗ ಇಲ್ಲಿ ಒಂದು ಕಡೆ ನಮಗೆ ದರ್ಶನ್ ಅವರು ಒಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತಾ ಇದ್ರು. ಇಲ್ಲ ಇದು ಗುಪ್ತಚರ ಜನ ಬರಬೇಕಾಗಿತ್ತು ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮಿಸ್ಟರ್ ದಯಾನಂದ್ ಸರ್, ಅದು ಅವ್ರು ರೆಸ್ಪೆಕ್ಟ್ ಇಟ್ಕೊಂಡೇ ಅವ್ರು ಮಾತಾಡ್ತಾ ಇದ್ರು. ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಹಿಂಗೆ ಪರೇಡ್ ಕರೆದುಬಿಟ್ರು. ಅವಾಗೇನಾಗುತ್ತೆ ನಿಮಗೆ, ನಿಮ್ಮದು ವಿಧಾನಸೌಧದ್ದು ಪೊಲಿಟಿಕಲಿ ನಾವು ವಿಧಾನಸೌಧದಲ್ಲಿ ಸ್ಪಷ್ಟವಾಗಿ ನಿರಾಕರಿಸಿದ್ವಿ. ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಾವು ಕಾರ್ಯಕ್ರಮವನ್ನು ಒಪ್ಪಿರಲಿಲ್ಲ. ಆ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆ ಏನೇನಾಗಿದೆ, ಎಷ್ಟು ಜನ ಕಲ್ಲಲ್ಲಿ ಹೊಡೆದಿದ್ದಾರೆ, ಎಷ್ಟು ಜನಕ್ಕೆ ಚಪ್ಪಲಿ ಹೊಡೆದಿದ್ದಾರೆ, ಎಷ್ಟು ಕ್ಯಾಮ್ರಾಗಳು ಪೀಸ್ ಮಾಡಿದ್ದಾರೆ, ಅದ್ರ ಲೆಕ್ಕನೂ ನನ್ನ ಹತ್ರ ಇದೆ, ಮಾತಾಡ್ತೀನಿ ಅದ್ರ ಬಗ್ಗೆ. ಅದಿದ್ದ ಮೇಲೆ ಇಟ್ಸ್ ಎ ಕ್ಲಿಯರ್ ಈವೆಂಟ್ ಬಿಟ್ವೀನ್ ಚಿನ್ನಸ್ವಾಮಿ ಸ್ಟೇಡಿಯಂ ಆ್ಯಂಡ್ ಕಬ್ಬನ್ ಪಾರ್ಕ್ ಪೊಲೀಸ್ ಆರ್ ಸ್ಟೇಟ್ ಪೊಲೀಸ್ ಅಥವಾ ಬೆಂಗಳೂರು ಪೊಲೀಸ್ ಇನ್ಚಾರ್ಜ್ ಅಂತ ಬಿಟ್ಟುಬಿಟ್ಟಿದ್ದರೆ ಉತ್ತರ ಅವ್ರು ಕೊಟ್ಕೊಂಡಿದ್ದಾರೆ. ನಾನು ವಿಧಾನಸೌಧದಲ್ಲಿ ಅಲೋ ಮಾಡ್ತಿರಲಿಲ್ಲ, ಈ ಪರೇಡು ನಾನು ಒಪ್ಪಲ್ಲ, ಸ್ಟೇಡಿಯಂ ಕಾರ್ಯಕ್ರಮವನ್ನು ಒಪ್ಪಲ್ಲ ಅಂಥೇಳಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ ಅವರು. ವಿಧಾನಸೌಧದಲ್ಲಿ ಇವ್ರು ಮಾಡಿದ್ದಲ್ಲದೆ DCM ಹೋಗಿ HALಗೆ ಕರ್ಕೊಂಬಂದಿದ್ದು ಅಲ್ಲದೆ ನಾವು ತೆರೆದ ಬಸ್ಸಲ್ಲಿ ಅಲೋ ಮಾಡಲಿಲ್ಲ ಅಂತ ದೊಡ್ಡ ಉಪಕಾರ ಮಾಡಿದ್ವಿ ಅಂತ ಮಾತಾಡ್ತಾ ಇದ್ದಾರಲ್ಲ. ಬೇಡ ಅಂದರೆ ಬೇಡ ಸ್ವಾಮಿ, ಬೇಕು ಅಂದರೆ ಬೇಕು ಅಂದರೆ ಎಷ್ಟು ದಿನಕ್ಕೆ ನೀವು ಪ್ಲಾನ್ ಮಾಡ್ಕೊಂಡ್ರೆ ಯಾವ ಪ್ಲಾನ್ ಮಾಡ್ಕೊಂಡು ಇದಾದರೂ ಹೇಳಬೇಕಿತ್ತಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಬಿಟ್ಟುಬಿಟ್ಟಿದ್ದರೆ ಈಗ ಸರ್ಕಾರ ಇಲ್ಲಿ ಮೂಗು ತೂರಿಸಿ ದಯಾನಂದ್ ಅವ್ರನ್ನ, ನಿಂಬಾಳ್ಕರ್ ಅವ್ರನ್ನ, ACPನ, DCBನ, ಇನ್ಚಾರ್ಜ್ನ ಇವರೆಲ್ಲ ಅಮಾನತು ಮಾಡೋ ಪ್ರಶ್ನೆ ಬರ್ತಾ ಇರಲಿಲ್ಲ. ಅವರಿಬ್ಬರು ಲೀಗಲ್ ಮ್ಯಾಟರ್ ನೋಡ್ಕೊಳ್ತಾ ಇದ್ರು. ಚಿನ್ನಸ್ವಾಮಿ ತಪ್ಪು ಮಾಡಿದ್ರೆ ಚಿನ್ನಸ್ವಾಮಿ, ಕಬ್ಬನ್ ಪಾರ್ಕ್ ಪೊಲೀಸ್ ತಪ್ಪು ಮಾಡಿದ್ರೆ ಕಬ್ಬನ್ ಪಾರ್ಕ್ ಪೊಲೀಸು, ಕೋರ್ಟ್ ಅವ್ರಿಗೆ ಹೇಳ್ತಿತ್ತು, ಚೀಮಾರಿ ಆಗ್ತಿತ್ತು. ನೀವು ಕರೆಸಿದ್ದು ಅಲ್ಲದೆ, ಮೆರವಣಿಗೆ ಮಾಡಿದ್ದು ಅಲ್ಲದೆ, ಏನದರಲ್ಲಿ ಅದೊಂದು ಕಾರ್ಯಕ್ರಮ, ಅದಕ್ಕೊಂದು ಕಾರ್ಯಕ್ರಮ ಅಂತ ಬೇರೆ ಕರಿಬೇಕು ನಾವು. ಆ ದೊಂಬಿ, ಆ ಜನ, ವಿರಾಟ್ ಕೊಹ್ಲಿ ಕಾಲು ತೊಳ್ದಕ್ಕೆ ಸಿಕ್ಕಾಕೊಂಡ್ಬಿಡ್ತಿದ್ದ ಮನುಷ್ಯ. ಆ ಮನುಷ್ಯ ಆಚೆ ಬಂದಿದ್ದೆ ಗ್ರೇಟ್ ಆಗೋಯ್ತು, ವಿಧಾನಸೌಧದಿಂದ ಆಚೆ ಬಂದಿದ್ದು. ಯಾರನ್ನು ಹೊಣೆ ಮಾಡೋಣ ಹೇಳಿ. ಈಗ ಸರ್, ಈ ವಿಚಾರ ಬಂದಾಗ ನಾವು ಈಗ ಸಾಕಷ್ಟು ನೋಡ್ಬಿಟ್ಟಿದ್ದೀವಿ. ಈ ಬೇಸಿಕಲಿ RCB ಟೀಮ್ ಏನಿದೆ, ಇದೊಂದು ಪ್ರಾಕ್ಸಿ ಮಾರ್ಕೆಟಿಂಗ್ ಟೀಮು. ಓಕೆ, ಒಂದು ಏನು ಬ್ರೀವರೇಜಸ್ಗೆ ಈಗ ನಾವು ಯಾವುದೋ ಒಂದು CD ಅಂತೀವಿ, ಒಂದು ಯಾವುದೋ ಪೆನ್ ಡ್ರೈವ್ ಅಂತೀವಿ, ಆ ಕಂಪ್ನಿನ ಪ್ರಮೋಟ್ ಮಾಡೋಕ್ಕೆ ಅವರು ಯಾರು ವಿಜಯ ಮಲ್ಯ ಮಾಡಿದ್ದು ಒಂದು ಪ್ರಾಕ್ಸಿ ಟೀಮ್. ಅದು ಅಂದರೆ ರಾಯಲ್ ಚಾಲೆಂಜ್ ಅನ್ನೋದು ಒಂದು ಮದ್ಯಪಾನವನ್ನು ಪ್ರಮೋಟ್ ಮಾಡೋಕ್ಕೆ ಮಾಡ್ಕೊಂಡಂತ ಒಂದಿದು. ಇದೇ ರಾಜ್ಯ ಸರ್ಕಾರ ಎಷ್ಟು ಜನ ಒಲಿಂಪಿಕ್ಸು, ಎಷ್ಟು ಜನ ಒಳ್ಳೊಳ್ಳೆ ಕಾಮನ್ವೆಲ್ತು ಇಂಥವರೆಲ್ಲ ಗೆದ್ಕೊಬಂದವ್ರನ್ನ ಇದೇ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂರಿಸಿ ಜನರಿಗೆ ಕರೆದು ಸನ್ಮಾನ ಮಾಡಿದಾರ. ಹೋಗಿ ಸ್ಟೇಟ್ ಟೀಮ್ಗಳನ್ನ ಮಾಡಿದಾರ, ಇವ್ರದೇ ಆದ ಟೀಮ್ಗಳು. ಇವು ಯಾವ ಪ್ರೈವೇಟ್ ಟೀಮ್ಗಳಿಗೆ ಒಂದು ಇಂಪಾರ್ಟೆಂಟ್ ನಾನು ಇಲ್ಲಿ ಹೇಳೋದು, ಪ್ರಶಸ್ತಿ ಬಂದಾಗ ಯಾವುದೋ ಸನ್ಮಾನದ ವಿರೋಧಿಗಳಲ್ಲ ನಾವು, ಯಾವುದೇ ಸಮಾರಂಭದ ವಿರೋಧಿಗಳಲ್ಲ. ಇಲ್ಲಿ ನಾನಿಲ್ಲಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸ್ಕೇಪ್ ಕೋಟ್ ಯಾಕೆ ಮಾಡ್ತಾ ಇದ್ದೀರಿ? ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪಿಲ್ಲ. ಇನ್ನೂ ಒಂದು ಅವ್ರ ಮೂತಿಗೆ ಒರೆಸ್ಬಿಡೋದಾ? ನಾವ್ ಹೇಳ್ತಾ ಇರೋದು ಇಡೀ ಬೆಂಗಳೂರಲ್ಲಿ ಎಷ್ಟೋ ಕಡೆ ಲೈವ್ ದೊಡ್ಡ ಸ್ಕ್ರೀನ್ಗಳು ಹಾಕಿ ರಾತ್ರಿ ಎಲ್ಲ ಕ್ರಿಕೆಟ್ ನ ಜನ ನೋಡಕ್ಕೆ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿದಾಗ ಅಲ್ಲಿಗೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಾಗಿದೆ. ರಾತ್ರಿ ಎಲ್ಲ ಪೊಲೀಸರು ಎಚ್ಚರಾಗಿದ್ರು, ಮತ್ತೆ ಆ ಜನಗಳನ್ನೆಲ್ಲ ಅವ್ರ ಜನಕ್ಕೆ ಮನೆಗೆ ಹೋಗಿ ಎಚ್ಚರಾಗಿದ್ರು. ಎಲ್ಲಾ ಕೆಲಸ ಮಾಡಿದವ್ರಿಗೆ ಬೆಂಕಿ ಬೀಳದೆ ಅವಾಗ್ಲೂ ಎಚ್ಚರವಾಗಿದ್ರು. ಕುಡಿದ್ಬಿಟ್ಟು ಗಾಡಿ ಓಡಿಸಿದಾಗ ಈಗ ಸಡನ್ ಆಗಿ ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಆ ಏನು ಗೆಲುವಿನ ಸಂಭ್ರಮ ಇತ್ತು ಅದು ಕಾಂಗ್ರೆಸ್ ಇಂದಾನೇ ಬಂತು, ನಮ್ಮ ಅಧಿಕಾರದಿಂದಲೇ ಬಂದ್ಬಿಟ್ರು. ಇವ್ರು RCB ಅವ್ರು ಗೆದ್ದುಬಿಟ್ರು. ಇಷ್ಟು ವರ್ಷ ಯಾರು ಗೆದ್ದಿತ್ತಿಲ್ಲ, ನಮ್ಮ ಅಧಿಕಾರದಲ್ಲಿ ಬಂದ ತಕ್ಷಣ RCB ಅವರು ಗೆದ್ದುಬಿಟ್ರು. ಇದು ನಮ್ದೇ ಒಂದು ಗಿಫ್ಟ್ ಅನ್ನೋ ತರ ಇವರು ಸರ್ಕಾರ ಇಲ್ಲಿ ಇದ್ದಿದ್ರೆ ಸನ್ಮಾನ ಮಾಡ್ತಿರಲ್ಲ. ಅಲ್ಲ ಸರ್, ಈಗ ಅಸೆಸ್ ಮಾಡಬೇಕು. ಈಗ ಜನವರಿಯಿಂದ ಇಲ್ಲಿ ತನಕ ಎಷ್ಟು ಸ್ಟ್ಯಾಂಪೇಡ್ ಆಗಿದೆ ಅದನ್ನಾರು ತಗೋಬೇಕು. ಈಗ ಜನವರಿಲಿ ಏನಾಯ್ತು, ತಿರುಪತಿಯಲ್ಲಿ 8 ಜನ ಸತ್ರು. ಫೆಬ್ರವರಿಲಿ ಏನಾಯ್ತು, ಕುಂಭಮೇಳದಲ್ಲಿ 30ಕ್ಕಿಂತ ಹೆಚ್ಚು ಅವರು ಲೆಕ್ಕನೇ ಕೊಡ್ಲಿಲ್ಲ. 30ಕ್ಕಿಂತ 300 ಅಂದ್ರು, ಅದು ಲೆಕ್ಕ ಇಲ್ಲ, 330+ ಅಂತಲೇ ತೋರಿಸುತ್ತೆ ಎಲ್ಲೋದ್ರು. ಅದಾದ್ಮೇಲೆ ಏನಾಯ್ತು, ಡೆಲ್ಲಿ ಒಂದೇ ಒಂದು ಪ್ಲಾಟ್ಫಾರ್ಮ್ ಅನೌನ್ಸ್ಮೆಂಟ್, 18 ಜನ ಕಾಲ್ ತುಳುಕ್ ಸತ್ತೋದ್ರು. ಅದಾದ್ಮೇಲೆ ನಿಮ್ಗೆ ಇನ್ನು ಇಲ್ಲಿ ಗೋವಾದಲ್ಲಿ ಯಾವ್ದೋ ಒಂದು ದೇವಸ್ಥಾನ, ಅಲ್ಲೊಂದ್ 8 ಜನ ಸತ್ರು. ಅಂದ್ರೆ ಸಾಯ್ತಾನೆ. ಈಗ ಇನ್ನು 6 ತಿಂಗಳಾಗಿಲ್ಲ, 5ಕ್ಕಿಂತ 8ಕ್ಕಿಂತ ಹೆಚ್ಚು ಸ್ಟ್ಯಾಂಪೇಡ್ ಪ್ರಕರಣಗಳು ನಡೆದಿದೆ ಈ ವರ್ಷದಲ್ಲಿ. ಅಲ್ಲಿಗೆ ಪೊಲೀಸ್ ಅವರು ಇದೇನು ಕ್ರೌಡ್ ಮ್ಯಾನೇಜ್ಮೆಂಟ್ ಅನ್ನ ಅವರು ಅನಾಲಿಸಿಸ್ ಮಾಡಿದ್ದಾರೆ. ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ನಾವು ಬಂದಾಗ ವಾಲಂಟ್ರಿ ಫೋರ್ಸ್ ಅಂತ ಇರುತ್ತೆ, ಇನ್ವಾಲಂಟ್ರಿ ಫೋರ್ಸ್ ಅಂತ ಇರುತ್ತೆ, ಡಿಸಾಸ್ಟರ್ ಅಂತ ಇದೆ. ವಾಲಂಟ್ರಿ ಫೋರ್ಸ್ ಅಂದ್ರೆ ಈಗೇನು ಯಾವುದೋ ಒಂದು ಸಂಭ್ರಮ ಒಂದು ಕ್ರಿಯೇಟ್ ಆದ ತಕ್ಷಣ ಪ್ರತಿಯೊಬ್ಬನಿಗೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಬರುತ್ತೆ. ಅವಾಗ ಏನ್ ಮಾಡ್ತಾರೆ, ಎಲ್ಲ ಗ್ಯಾದರಿಂಗ್ ಆಗ್ತಾರೆ ಒಂದ್ ಜಾಗಕ್ಕೆ. ಇನ್ವಾಲಂಟ್ರಿ ಫೋರ್ಸ್ ಗುಬೆ ಕೂರಿಸ್ತಿರೋದು ಸರಿನಾ ತಪ್ಪ? ಪೊಲೀಸ್ನವ್ರದ್ದು ಇಲ್ಲೇನು ತಪ್ಪಿಲ್ಲ, ಆಗಲ್ಲ ಅಂತ ಹೇಳಿದ್ದಾರೆ. ಮತ್ತೆ ರಾಜ್ಯ ಸರ್ಕಾರನೇ ಇನ್ವಾಲ್ವ್ಮೆಂಟ್ ತೋರಿಸಿದೆಯಲ್ಲ ಇದರಲ್ಲಿ. ಮತ್ತೆ ಇದರಲ್ಲಿ ನಾನು ಹೇಳ್ತಾ ಇರೋದು ರಾಜಕಾರಣಿಗಳು ತಪ್ಪು, ಇದರಲ್ಲಿ ಹೋಮ್ ಮಿನಿಸ್ಟರ್ ತಪ್ಪು, ಮತ್ತೆ CM ತಪ್ಪು. ಯಾಕೆ ಅಂದ್ರೆ ಹೋಮ್ ಮಿನಿಸ್ಟ್ರಿಗೆ ಕಮಿಷನರು ಇಂಟಿಮೇಷನ್ ಕೊಟ್ಟಿರ್ತಾರೆ, ಇದಾಗಲ್ಲ, ಇದು ಈ ತರ ಇದೆ, ಸಮಸ್ಯೆ ಇದೆ ಅಂತ. CM ಇಸ್ ದ ಹೈಯರ್ ಅಥಾರಿಟಿ.
ಸಿಎಂ ಏನ್ ಮಾಡಬೇಕು, ಹೋಮ್ ಮಿನಿಸ್ಟರ್ ಮಾತನ್ನ ಕೇಳಬೇಕಿತ್ತು. Okay. ಅಲ್ಲಿಗೆ ಹೋಮ್ ಮಿನಿಸ್ಟರ್ ಕಂಪ್ಲೀಟ್ಲಿ ಫೇಲ್ಯೂರ್ಡ್ ಇನ್ ದಿಸ್ ಆಸ್ಪೆಕ್ಟ್. ಇದು. ಮತ್ತೆ ಇಲ್ಲಿ ಚೀಫ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ, ಇಲ್ಲ ಮಾಡಿ ಅನ್ನೋ ಒಂದು ಪ್ರೆಷರ್ ಹಾಕಿದ್ದಾರೆ. ಅಲ್ಲಿಗೆ ಇದು ಕಂಪ್ಲೀಟ್ ಹೊಣೆಗಾರಿಕೆ ಬಂದು ಚೀಫ್ ಮಿನಿಸ್ಟರ್ಗೆ ಹೋಗುತ್ತೆ ಮತ್ತೆ ಹೋಮ್ ಮಿನಿಸ್ಟರ್ ಹೋಗುತ್ತೆ. ಇಲ್ಲಿ ನಾವು ಎಲ್ಲರೂ ಮಾತಾಡ್ತಾ ಇದ್ದೀವಲ್ಲ, ನಾವ್ಯಾರು ವಿರಾಟ್ ಕೊಹ್ಲಿ ವಿರೋಧಿಗಳಿಲ್ಲ ಇಲ್ಲಿ. ನಾವ್ಯಾರು RCB ತಂಡ ಗೆದ್ದಿದ್ದಕ್ಕೆ ಸಂಭ್ರಮ ಪಡದೆ ದ್ವೇಷ ಮಾಡ್ತಿರೋ ಇಲ್ಲಿ ಯಾರೂ ಇಲ್ಲ. RCB ಪ್ಲೇಯರ್ಸ್ಗಳಿಗೆ ಯಾರು ದ್ವೇಷಕಾರರು ಇಲ್ಲಿ ಯಾರೂ ಇಲ್ಲ, ಸಮಾರಂಭದ ವಿರೋಧಿಗಳಲ್ಲ. ಆದರೆ ನೀವೊಂದು ಕಾರ್ಯಕ್ರಮ ಅಂತ ಮಾಡಿದಾಗ, ಈ ಮಟ್ಟದ ಒಂದು ಕ್ರೇಜ್ ಇದ್ದಾಗ ಅವ್ರಿಗೆ ಅಂದಾಜಿರಲಿಲ್ಲ, ಜನ ಬರ್ತಾರಿದ್ದ ಗೊತ್ತಿರಲಿಲ್ಲ, ಗುಪ್ತಚರ ಫೀಲ್ಡ್ ಇರೋ ಪ್ರಶ್ನೆ ಬರಲ್ಲ ರೀ ಇಲ್ಲಿ. ಯಾರು ಚಿಕ್ಕ ಹುಡುಗನ ಗೊತ್ತು ಕೇಳಿದೆ, ಒಂದು 2-3 ಲಕ್ಷ ಜನ ಸೇರ್ಬೋದಪ್ಪ ಅಂತ ಚಿಕ್ಕ ಹುಡುಗ ಹೇಳ್ತಾನೆ. ಇವತ್ತಿಗೆ ನೀವು ಅರೇಂಜ್ ಮಾಡಿದೆ, ಅವ್ರು ಆಗಲ್ಲ ಅಂತ ಹೇಳಿದ್ರು ಕೂಡ ಒಂದು ಸಮಯಾವಕಾಶ ಕೊಡದೆ ಅವ್ರಿಗೆ ಅವ್ರನ್ನ ಅಡಕತ್ತರಿಗೆ ಸಿಕ್ಕಾಕ್ಸ್ಬಿಟ್ಟು ಕೊನೆಗೆ ಅವ್ರಿಗೆ ನೋಡಿ, ದಯಾನಂದ ಅವರೇ ಆಗಲಿ, ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರ ವೃತ್ತಿ ಜೀವನದಲ್ಲಿ ಎಲ್ಲೂ ಸಸ್ಪೆಂಡ್ ಆಗಿದ್ದಾರೆ ಅಂತ ನಾನು ಕೇಳಿಲ್ಲ. ಅವ್ರ ಎಂಟೈರ್ ಲೈಫಲ್ಲಿ ಅಂಥ ಮನುಷ್ಯ ಒಂದು ಕಮಿಷನರ್ ಪೋಸ್ಟಲ್ಲಿ ಕೂತಿದ್ದಾಗ ಅವ್ರಿಗೆ ನಿವೃತ್ತಿಯಾಗೋ ಏಜ್ ಬಂದು ಆ ಟೈಮ್ ಬಂದಾಗ ಆ ಅಧಿಕಾರ ದಂಡವನ್ನು ಇನ್ನೊಬ್ಬ ಹೊಸ ಕಮಿಷನರ್ಗೆ ಹಸ್ತಾಂತರಿಸಿ ಜೀವನ ಪೂರ್ತಿ ನಾನಿಂಥ ಒಂದು ಹುದ್ದೆಲಿದ್ನಪ್ಪ ಅಂಥೇಳಿ ಮನೆಗೆ ಹೋಗೋದು ಹೇಗಿದೆ, ಈ ಥರ ಅವ್ರದ್ದು ಅಲ್ಲದ ತಪ್ಪಿಗೆ ಹಿಂಗೆ ನಾವು ಸ್ಕೇಪ್ ಕೋಟ್ ಮಾಡೋದು ಸರಿನಾ ಅಂತ ನನ್ನ ಪಾಯಿಂಟ್. ಮುಖ್ಯಮಂತ್ರಿಗಳು ಪದೇ ಕೆಲವೊಂದು ಮಾತು ಹೇಳ್ತಾ ಇದ್ರು ಸರ್ ಅಲ್ಲಿ, ನಂದು ಬಿಳಿ ಸ್ವಚ್ಛವಾದ ಕಪ್ಪು ಚುಕ್ಕೆ ಇಲ್ಲದು ಅಂತ. ಅದೇ ಒಬ್ಬ ಅಧಿಕಾರಿಗೆ ಕ್ಲೀನ್ ಸ್ಟೇಟ್ ಇರೋಂತ ವ್ಯಕ್ತಿಗೆ ಇವತ್ತು ನೀವು ಕಪ್ಪು ಚುಕ್ಕೆ ಕ್ವಿಟ್ ಮಾಡಿದ್ರಲ್ಲ, ಅವ್ನ ಸರ್ವಿಸ್ ಏನಾಗಬೇಕಾಗುತ್ತೆ ಸರ್ ಅಲ್ಲಿ? ಯಾವ ತನಿಖೆ ಆಗಿತ್ತು? ಹೂ ಟೋಲ್ಡ್ ಯು? ನಾನು ಅದನ್ನೇ ಕೇಳಿದೆ, ಅದನ್ನೇ ಕೇಳಿದೆ. ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಅಂದ್ರಿ, ಜುಡಿಷಿಯಲ್ ಎನ್ಕ್ವೈರಿ ಅಂದ್ರಿ, ಅಥವಾ ಹೈಕೋರ್ಟ್ ಏನೋ ಹೇಳ್ತಾ ಇದೆ, ಏನು ಎನ್ಕ್ವೈರಿ ಆಗಿಲ್ಲ, ಕಮಿಷನರ್ ತಪ್ಪು ಅಂತ ಬರಲಿಲ್ಲ, ಕಬ್ಬನ್ ಪಾರ್ಕ್ ಪೊಲೀಸ್ ಇದು ಸಂಬಂಧಪಟ್ಟಿದ್ದು ಅಂತ ಬರ್ತಿಲ್ಲ, ಅಲ್ಲಿ DCP ತಪ್ಪು ಮಾಡಿದ್ರು ಅಂತ ಬರ್ತಿಲ್ಲ, ಇನ್ಚಾರ್ಜ್ ತಪ್ಪು ಅಂತ ಎಲ್ಲೂ ಬರದೇ ಇದ್ಮೇಲೆ ಕ್ರಮಗಳು ಅವ್ರಿಗೆ ಶಿಕ್ಷೆ ಕೊಟ್ಟುಬಿಟ್ಟು ಸಾರ್ವಜನಿಕವಾಗಿ ಅವಮಾನ ಮಾಡ್ದಂಗೆ ಆಗ್ಲಿಲ್ವಾ ಅದು? ಮಾಡಿದ್ರು. ಅದೇ ಸರ್ ಹೇಳ್ತಿದ್ರು, DC ಒಬ್ಬ ಹೋಗ್ತಾರೆ ಏನಂತಾರೆ ಎನ್ಕ್ವೈರಿ ಮಾಡಕ್, ನೆನ್ನೆ ಯಾವ ಎನ್ಕ್ವೈರಿ ಸರ್, ಎಣ ಎಲ್ಲಿ ಬಿದ್ದಿತ್ತು ಅಂತ ನೋಡಕಂತಾನ. ಗೃಹ ಮಂತ್ರಿ ಹೋಗ್ತಾರೆ, ಎಂತಕ್ಕೆ ಹೋಗ್ತಾರೆ ಅಲ್ಲಿ, ಎಷ್ಟು ಚಪ್ಪಲಿ ರಾಶಿ ಬಿದ್ದಿದೆ, ಯಾವ್ಯಾವ ಹೆಂಗ್ ಸತ್ರು ಅಂತಾನ. ಇದೇ ಪ್ರೀವಿಯಸ್ ಆಗಿ ಹೋಗ್ಬೇಕಾಗಿತ್ತಾನೆ, ಸ್ಪಾಟ್ ವಿಸಿಟ್ ಮಾಡ್ಬೇಕಾಗಿತ್ತಾನೆ, ಎಲ್ಲಿ ಲೋಪ ಇದೆ ಏನಿದೆ ಅಂತ ಮಾಡ್ಬೇಕಾಗಿತ್ತಾನೆ. ಕಮಿಷನರ್ಗೆ ಸಸ್ಪೆಂಡ್ ಮಾಡ್ತೀರಾ, ಅದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಇನ್ಫಿನಿಟಿ ಇಂಟೆಲಿಜೆನ್ಸಿ ಆಫೀಸರ್ನ ಬೇರೆ ಒಂದು ಇದಕ್ಕೆ ವರ್ಗಾಯಿಸ್ತೀರಾ. ಮೋರ್ ರೆಸ್ಪಾನ್ಸಿಬಲ್ ವಾಸ್ ಇಂಟೆಲಿಜೆನ್ಸಿ ಆಫೀಸರ್, ವೈ ವಾಸ್ ನಾಟ್ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಗಿತ್ತಾನೆ. ಯಾಕೆಂದ್ರೆ ಅದು ಮುಖ್ಯಮಂತ್ರಿಗಳ ಬುಡಕ್ ಬರುತ್ತೆ. ನಿಮ್ಮ ಸೇಫ್ ಗಾರ್ಡ್ಗೋಸ್ಕರ ವೈ ಆರ್ ಯು ಏನಂದ್ರೆ ಸ್ಕೇಪ್ ಗೋಟ್ ಮಾಡ್ತಾ ಇದ್ದೀರಾ? ವೈ ಆರ್ ಯು ಸ್ಪಾಯಿಲಿಂಗ್ ಆಫೀಸರ್ಸ್ ನ? ವಾಟ್ ವಾಸ್ ಆಫೀಸರ್ಸ್ ಚಾಯ್ಸ್? ನಿಮ್ಗೆ ಹೇಳ್ತಾರಲ್ಲ ಇಲ್ಲಿ, ನಿಮ್ಗೆ ಹೇಳಿದಾರೆ ಕಡಾಖಂಡಿತವಾಗಿ ಅಂತ ಹೇಳಿದಾರಲ್ಲ. ಹಾಗಾದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಿಧಾನಸೌಧದ ಮುಂದೆ ಇದ್ರಲ್ಲಿ ಬಂದಿದಂತೆ ಚೌಕಟ್ಟು ಅಲ್ಲಿ ಸುರಾಗವಾಗಾಯ್ತು. ಹಾಗಾದ್ರೆ ಸುರಾಗವಾಗಾಯ್ತು ಅಂದ್ರೆ ಚೆನ್ನಾಗಾಯ್ತು ಅಂತ ಅಲ್ಲಿ ಚೆನ್ನಾಗಾಯ್ತು, ಇಲ್ಲಿ ಚೆನ್ನಾಗಿಲ್ಲ ಅಂದ್ರೆ ನೀವು ವಿಧಾನಸೌಧದ ಪ್ರೆಮಿಸಸ್ ಮಾತ್ರ ಇಂಪಾರ್ಟೆಂಟ್, ಅಲ್ಲಿ ಲಕ್ಷಾಂತರ ಜನ ಸೇರೋದಕ್ಕೆ ಬೇರೆಯವ್ರದ? ಹೂ ಇಸ್ ಹೆಡ್ ಆಫ್ ದ ಸ್ಟೇಟ್? ಯು ಆರ್ ದ ಹೆಡ್ ಆಫ್ ದ ಸ್ಟೇಟ್. ವಾಟ್ ವರ್ ಯು ಡೂಯಿಂಗ್? ಇನ್ ಸ್ಪೈಟ್ ಆಫ್ ಗೆಟಿಂಗ್ ದ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೀಪಲ್ ಆರ್ ಡೆಡ್ ಅಂದಾಗ ಯು ವೇರ್ ಫೋಟೋ ಶೂಟ್ಸ್ ಮಾಡ್ತಾ ಇದ್ದೀರಾ? ಫೈನ್